ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಂಪೂರ್ಣ ಭಾಗವತ ಪುರಾಣ ಭಾಗ 1ಕ್ಕೆ ಸ್ವಾಗತ. ಶೌನಕ ಮಹರ್ಷಿಯ ಬಳಿ ಸೂತ ಪುರಾಣಿಕರು ಬಂದಾಗ ಅಲ್ಲಿದ್ದ ಮುನಿಗಳೆಲ್ಲರೂ ದೇವರ ಕಥೆಯನ್ನು ಹೇಳುವಂತೆ ಕೋರಿದರು. ವ್ಯಾಸ ಮಹರ್ಷಿಯು ರಚಿಸಿದ ಈ ಕಥೆಯನ್ನು ಅವರ ಮಗ ಶುಕಮುನಿಗೆ ಹೇಳಿದರು. ಶುಕಮುನಿಯು ಪರೀಕ್ಷಿತ ರಾಜರಿಗೆ ಹೇಳುವಾಗ ಕೇಳಿಸಿಕೊಂಡಿದ್ದೇನೆ. ಅದೇ ಕಥೆಯನ್ನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸೃಷ್ಟಿ ಶುರುವಾಗುವುದಕ್ಕೂ ಮುಂಚೆ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದ ಸಮಯದಲ್ಲಿ ಇಡೀ ವಿಶ್ವವೆಲ್ಲವೂ ಜಲಮಯವಾಗಿತ್ತು. ಆಗ ಮಹಾವಿಷ್ಣು ಸೃಷ್ಟಿಯನ್ನು ರಚಿಸಬೇಕೆಂಬ ಸಂಕಲ್ಪ ತೊಟ್ಟರು. ಅವರು ಆ ರೀತಿ ಯೋಚಿಸಿದ ಕೂಡಲೇ ಅವರ ನಾಭಿಯೊಳಗಿಂದ ಒಂದು ಕಮಲದ ಹೂವು ಜನಿಸಿತು. ನಂತರ ಆ ಕಮಲದೊಳಗಿಂದ ಚತುರ್ಮುಖ ಬ್ರಹ್ಮ ಜನಿಸಿದರು. ಆ ರೀತಿ ಜನಿಸಿದ ಬ್ರಹ್ಮ ತನ್ನ ಮನಸ್ಸಿನೊಳಗಿಂದ ಒಂದು ವ್ಯಕ್ತಿಯನ್ನು ಸೃಷ್ಟಿಸಿದರು. ಆ ವ್ಯಕ್ತಿಗೆ ಅಪಾಂತರತಮನೆಂದು ಹೆಸರಿಟ್ಟರು. ನಂತರ ಆ ವ್ಯಕ್ತಿಗೆ ವೇದಗಳನ್ನು ವಿಭಜಿಸಿ ಕ್ರಮವಾಗಿ ಜೋಡಿಸಿ ಎಂದು ಆದೇಶಿಸಿದರು ಬ್ರಹ್ಮ. ಇನ್ನು ಮುಂದೆ ಪ್ರತಿ ಮನ್ವಂತರದಲ್ಲಿಯೂ ಜನಿಸಿ ವೇದಗಳನ್ನು ರಚಿಸಿ ಕ್ರಮವಾಗಿ ಅಳವಡಿಸಿ ನನ್ನ ಚರಿತ್ರೆಯನ್ನು ಪ್ರಜೆಗಳಿಗೆ ತಲುಪಿಸಲೆಂದು ಆದೇಶಿಸಿದರು ಶ್ರೀ ಮಹಾವಿಷ್ಣು. ಆಗ ಅಪಾಂತರತಮ ಪರಾಶರ ಮುನಿ ಹಾಗೂ ಸತ್ಯವತಿಗೆ ಕೃಷ್ಣ ದ್ವೈಪಾಯನಂತೆ ಜನಿಸಿ ವೇದಗಳನ್ನು ವಿಭಜಿಸಿ ಕ್ರಮವಾಗಿ ಅಳವಡಿಸಿದರು. ಆದ್ದರಿಂದ ಕೃಷ್ಣ ದ್ವೈಪಾಯನ ವೇದವ್ಯಾಸರಾದರು. ಅವರು 4 ಭಾಗಗಳಂತೆ ವಿಭಜಿಸಿದ ವೇದಗಳಲ್ಲಿ ಋಗ್ವೇದವನ್ನು ಪೈಲನೆಂಬ ಶಿಷ್ಯನೊಂದಿಗೆ, ಯಜುರ್ವೇದವನ್ನು ವೈಶಂಪಾಯನ ಎಂಬ ಶಿಷ್ಯನೊಂದಿಗೆ, ಸಾಮವೇದವನ್ನು ಜೈಮಿನಿಯೊಂದಿಗೆ, ಅಥರ್ವಣ ವೇದವನ್ನು ಸುಮಂತನೆಂಬ ಶಿಷ್ಯನ ಮುಖಾಂತರ ಪ್ರಚಾರಗೊಳಿಸಿ ಭಾರತ ಭೂಮಿಯನ್ನು ವೇದ ಭೂಮಿಯಂತೆ ಬದಲಾಯಿಸಿದರು. ಅದರ ನಂತರ ಮಹಾಭಾರತವನ್ನು ವ್ಯಾಸರು ರಚಿಸಿದರು. ಆದರೆ ನಾನಿನ್ನೂ ಏನಾದರೂ ಮಾಡಲೇಬೇಕೆಂದು ತನ್ನೊಳಗೆ ತಾನೇ ವೇದನೆ ಅನುಭವಿಸುತ್ತಿದ್ದರು ವ್ಯಾಸರು. ಆ ರೀತಿ ಒಂದು ಸಂಜೆಯ ಸಮಯದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಕುಳಿತು ನದಿಯನ್ನೇ ನೋಡುತ್ತಾ ಆಲೋಚನೆಯಲ್ಲಿ ಮುಳುಗಿದ್ದರು ವ್ಯಾಸರು. ಅವರಿಗೆ ಏನೋ ಕೊರತೆ ಚಕ್ರವ್ಯೂಹದಂತೆ ಮನಸ್ಸಿನಲ್ಲಿ ಸುತ್ತುತ್ತಿತ್ತು. ಅದೇ ಸಮಯದಲ್ಲಿ ತಂಬೂರಿ ಕೈಲಿಡಿದು ನಾರದರು ಅಲ್ಲಿಗೆ ಬಂದರು. ಅವರಿಗೆ ನಮಸ್ಕರಿಸಿ ಆಹ್ವಾನಿಸಿದರು ವ್ಯಾಸರು. ಆದರೆ ಅವರ ಮುಖದಲ್ಲಿದ್ದ ಗೊಂದಲಗಳನ್ನು ಗ್ರಹಿಸಿದ ನಾರದ ಮುನಿ, ಏಕೆ ಈ ರೀತಿ ಚಿಂತೆಯಲ್ಲಿ ಮುಳುಗಿದ್ದೀರಿ? ನಿಮ್ಮೊಳಗೆ ಕಾಡುತ್ತಿರುವ ಸಮಸ್ಯೆ ಏನು? ನನ್ನೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಮಸ್ಯೆಗೆ ನನ್ನ ಕೈಲಾದ ಮಟ್ಟಿಗೆ ಪರಿಹರಿಸುತ್ತೇನೆ ಎಂದರು ನಾರದ ಮಹರ್ಷಿಗಳು. ಆಗ ವ್ಯಾಸರು, ನಾರದ ಮುನಿಗಳೇ, ಮಹಾಭಾರತ ರಚನೆಯ ನಂತರ ನನ್ನೊಳಗೆ ಏನೋ ಅಶಾಂತಿ ಶುರುವಾಗಿದೆ. ನನ್ನೊಳಗೆ ನಾನೇ 1000 ಚಿತ್ರ ವಿಚಿತ್ರ ರೀತಿಯಲ್ಲಿ ನರಳುತ್ತಿದ್ದೇನೆ. ನಾನಿನ್ನೂ ಮಾಡಬೇಕಿರುವ ಕೆಲಸವೇನೋ ಬಾಕಿ ಇದೆ ಎನಿಸುತ್ತಿದೆ. ಇದುವರೆಗೂ ನಾನು ಮಾಡಿರುವ ಕೆಲಸ ಏನೇನೂ ಅಲ್ಲ ಎನಿಸುತ್ತಿದೆ ಎಂದರು ವ್ಯಾಸರು. ಅದಕ್ಕೆ ನಾರದರು, ಹೌದು ವ್ಯಾಸರೇ, ನೀವಿದುವರೆಗೂ ಮಾಡಿರುವುದು ಅತೀ ಕಡಿಮೆ ಕೆಲಸ. ಏಕೆಂದರೆ ನೀವಿದುವರೆಗೂ ಶ್ರೀಮನ್ನಾರಾಯಣರ ಬಗ್ಗೆ, ಅವರ ಲೀಲೆಗಳ ಬಗ್ಗೆ, ಅವರ ಕೀರ್ತಿಯ ಬಗ್ಗೆ ಹೆಚ್ಚಾಗಿ ಎಲ್ಲಿಯೂ ಹೇಳಲಿಲ್ಲ. ಶ್ರೀಮನ್ನಾರಾಯಣರ ಬಗ್ಗೆ ಭಕ್ತಿ ಹುಟ್ಟಿಸುವಂತಹ ಮಾತುಗಳನ್ನು ನೀವು ಆಡದಿದ್ದಾಗ ನಿಮ್ಮೊಳಗೆ ಅಶಾಂತಿಯು ಹಾಗೆಯೇ ಉಳಿದು ಹೋಗುತ್ತದೆ. ಆದ್ದರಿಂದಲೇ ಶಾಶ್ವತ ಸಂತೋಷಕ್ಕೆ ಮೂಲ ಕಾರಣರಾದ ದೇವಾದೇವ ಮಹಾ ಶ್ರೀಮಾನ್ ನಾರಾಯಣರ ಬಗ್ಗೆ ಲೋಕಕ್ಕೆಲ್ಲ ತಲುಪುವಂತೆ ಭಾಗವತ ಪುರಾಣವನ್ನು ರಚಿಸಿ ಮಾನವ ತನ್ನ ಕರ್ಮಗಳು ಹಾಗೂ ಬಂಧನಗಳಿಂದ ವಿಮುಕ್ತಿ ಹೊಂದಬೇಕೆಂದರೆ ಶ್ರೀಮನ್ನಾರಾಯಣರನ್ನು ಆರಾಧಿಸುವುದೊಂದೇ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ನಾನೂ ಸಹ ಶ್ರೀಮನ್ನಾರಾಯಣರನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದರಿಂದಲೇ ನನ್ನ ಪೂರ್ವಜನ್ಮದಿಂದ ವಿಮುಕ್ತಿ ಪಡೆದಿದ್ದೇನೆ ಎಂದರು ನಾರದರು. ಆ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡ ವ್ಯಾಸರು, ಓ ನಾರದ ಮುನಿಗಳೇ, ನಿಮಗೆ ಪೂರ್ವಜನ್ಮವೂ ಇತ್ತ? ಸಾಕ್ಷಾತ್ ಬ್ರಹ್ಮದೇವರ ಮಾನಸ ಪುತ್ರರಲ್ಲವೇ ನೀವು? ನಿಮ್ಮದೇ ಪೂರ್ವಜನ್ಮದ ಬಗ್ಗೆ ದಯವಿಟ್ಟು ತಿಳಿಸಿ ಎಂದು ಕೇಳಿದರು. ಅದಕ್ಕೆ ನಾರದರು, ವ್ಯಾಸರೇ, ನಾನು ಈ ಕಲ್ಪಕ್ಕೆ ಸೇರಿದ ಕತೆ ಅಲ್ಲ, ಹಿಂದಿನ ಕಲ್ಪಕ್ಕೆ ಸೇರಿದ ಕತೆ ಎಂದು ಹೇಳಿ ತನ್ನ ಪೂರ್ವದ ಕಥೆಯನ್ನು ಶುರು ಮಾಡಿದರು ನಾರದರು. ಹಿಂದಿನ ಕಲ್ಪದಲ್ಲಿ ಒಬ್ಬ ಶೂದ್ರ ಮಹಿಳೆ ಇದ್ದಳು. ಆಕೆ ಋಷಿಮುನಿಗಳ ಆಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದರು. ನಾನು ಆಕೆಯ ಏಕೈಕ ಪುತ್ರ. ಒಂದು ಬಾರಿ ನನ್ನ ತಾಯಿ ಕೆಲಸ ಮಾಡುತ್ತಿದ್ದ ಆಶ್ರಮಕ್ಕೆ ಕೆಲವು ಮುನಿಗಳು ಬಂದರು. ಅವರೆಲ್ಲರೂ ಆ ಆಶ್ರಮದಲ್ಲಿ 4 ತಿಂಗಳ ಕಾಲ ತಂಗಿದ್ದರು. ಆಗ ನನ್ನ ವಯಸ್ಸಿನ್ನು ಕೇವಲ 5 ವರ್ಷ ಮಾತ್ರ. ಅಲ್ಲಿ ಬಂದಂತಹ ಮುನಿಗಳಿಗೆ ಸೇವೆ ಮಾಡಿ ಚಿಕ್ಕ ಪುಟ್ಟ ಕೆಲಸ ಮಾಡುವಂತೆ ನನ್ನ ತಾಯಿ ಹೇಳಿದರು. ನಾನು ಹೆಚ್ಚು ಮಾತನಾಡುತ್ತಿರಲಿಲ್ಲ. ಆಗಿನ್ನೂ ನನಗೆ ಸ್ಪಷ್ಟವಾದ ಮಾತನಾಡಲು ಬರುತ್ತಿರಲಿಲ್ಲ.
ಆಟ ಆಡುವುದು, ಹಾಡು ಹಾಡುವುದು ನನಗೆ ಎಳ್ಳಷ್ಟೂ ಇಷ್ಟವಿರಲಿಲ್ಲ. ಯಾವಾಗಲೂ ಮೌನವಾಗಿ ಅಮಾಯಕನಂತೆ ಕಾಣುತ್ತಿದ್ದ ನನ್ನನ್ನು ಕಂಡು ಆ ಮುನಿಗಳು ಕರುಣೆಯಿಂದ ನನ್ನನ್ನು ನೋಡುತ್ತಿದ್ದರು, ನನ್ನನ್ನು ಮುದ್ದಾಡುತ್ತಿದ್ದರು, ನನ್ನನ್ನು ಅವರ ಜೊತೆ ಸದಾಕಾಲ ಇರಿಸಿಕೊಳ್ಳುತ್ತಿದ್ದರು. ಒಂದು ಬಾರಿ ಆ ಮುನಿಗಳು ಸೇವಿಸಿದ ಎಂಜಲೆಲೆಯಲ್ಲಿ ನಾನು ಕೂಡ ಆಹಾರ ಸೇವಿಸಿದೆ. ಅದರಿಂದ ನನ್ನ ಮನಸ್ಸಿನೊಳಗೆ ಏನೋ ಒಂದು ತರಹ ಪರಿಶುದ್ಧ ಭಾವನೆ ಶುರುವಾಯಿತು. ಅವರು ಅನುನಿತ್ಯ ನಾರಾಯಣನನ್ನೇ ಸ್ಮರಿಸುತ್ತಿದ್ದರು. ಯಾವಾಗಲೂ ಅವರ ಕಥೆಗಳನ್ನು, ಮಹಿಮೆಗಳನ್ನು ಹೇಳುತ್ತಿದ್ದರು. ಅವರ ಕೀರ್ತನೆಗಳನ್ನು ಹಾಡುತ್ತಿದ್ದರು. ಅವರೊಂದಿಗೆ ಇದ್ದಿದ್ದರಿಂದ ನಾನೂ ಸಹ ಸದಾಕಾಲ ನಾರಾಯಣನ ಹೆಸರು ಕೇಳುತ್ತಾ ಹೇಳುತ್ತಾ ಏನೋ ಒಂದು ರೀತಿಯಾಗಿ ತೃಪ್ತಿ ಹೊಂದುತ್ತಿದ್ದೆ. ಅಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಈ ದೇಹ ಶಾಶ್ವತವಲ್ಲವೆಂಬ ಸತ್ಯ ತಿಳಿಯಿತು. ಅನುಕ್ಷಣ ನಾರಾಯಣ ಹೆಸರು ಬಿಟ್ಟರೆ ಬೇರೆ ಏನನ್ನೂ ಕೇಳಿಸಿಕೊಳ್ಳದಷ್ಟು ಬದಲಾದೆ. ಅಷ್ಟರಲ್ಲಿ 4 ತಿಂಗಳು ಪೂರ್ತಿಯಾಯಿತು. ಇನ್ನು ಆ ಮುನಿಗಳು ಆಶ್ರಮದಿಂದ ಹೊರಡುವ ಸಮಯ ಬಂದಿತು. ಅದು ಕೇಳಿ ನನಗೆ ಬಹಳ ಚಿಂತೆಯಾಯಿತು. ಅಳುತ್ತಾ ಒಂದು ಮೂಲೆಯಲ್ಲಿ ನಿಂತೆ. ಆ ರೀತಿ ಅಳುತ್ತಿದ್ದ ನನ್ನ ಬಳಿ ಬಂದು ಆ ಮುನಿಗಳು ಕೆಲವು ವಿಷಯಗಳನ್ನು ಬೋಧಿಸಿದರು. ಈ ಲೋಕದಲ್ಲಿ ಫಲಿತಾಂಶ ಬಯಸಿ ಮಾಡುವ ಕೆಲಸವೆಲ್ಲವೂ ಮನುಷ್ಯರನ್ನು ಮಾಯಾಜಾಲದೊಳಗೆ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ. ಅದೇ ಕೆಲಸಗಳನ್ನು ಯಾವುದೇ ಫಲ ಆಶಿಸದೆ ಮಾಡಿದರೆ ಬೇಗನೆ ಈ ಮಾಯೆಯಿಂದ ಹೊರ ಬರಬಹುದು. ಎಲ್ಲ ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸುತ್ತಾ ಮಾಡಿದರೆ ಕೊನೆಯಲ್ಲಿ ಶಾಶ್ವತ ವಿಮುಕ್ತಿ ಪಡೆದು ಭಗವಂತನೊಳಗೆ ಐಕ್ಯವಾಗಬಹುದೆಂಬ ಸತ್ಯವನ್ನು ಮಹರ್ಷಿಗಳು ಬೋಧಿಸಿದರು. ಓ ಪ್ರಭು, ನಿನಗೆ ನಮಸ್ಕರಿಸುತ್ತಿರುವೆ. ವಾಸುದೇವ, ಅನಿರುದ್ಧ, ಸಂಕರ್ಷಣನೆಂಬ ಹೆಸರಿರುವ ನಿನ್ನನ್ನು ಆರಾಧಿಸುತ್ತಿರುವೆ ಎಂದು ಅನುನಿತ್ಯ ಮನಸ್ಸಿನೊಳಗೆ ತಂದುಕೊಳ್ಳಬೇಕೆಂದು ಮುನಿಗಳು ಹೇಳಿಕೊಟ್ಟು ಅವರಲ್ಲಿಂದ ಹೊರಟು ಹೋದರು. ಅದರ ನಂತರ ಕೆಲವು ದಿನಗಳ ನಂತರ ಒಂದು ಸಂಜೆ ನನ್ನ ತಾಯಿ ಹಾಲು ಹಿಂಡಲು ಗೋಶಾಲೆಯೊಳಗೆ ಹೋದರು. ಅಲ್ಲೇ ಇದ್ದಂತಹ ಹಾವೊಂದು ಕಚ್ಚಿ ನನ್ನ ತಾಯಿ ಮೃತಪಟ್ಟರು. ಈ ವಿಷಯ ತಿಳಿದ ಮೇಲೂ ಸಹ ನನಗೆ ಯಾವುದೇ ಬಗೆಯ ದುಃಖವಾಗಲಿ ಚಿಂತೆಯಾಗಲಿ ಆಗಲಿಲ್ಲ. ಆಕೆ ಎಲ್ಲಾ ಬಂಧನಗಳಿಂದ ವಿಮುಕ್ತಿ ಪಡೆದಿದ್ದಾಳೆಂದು ಸಂತೋಷಿಸಿದೆ. ಇಷ್ಟು ದಿನ ಆಕೆಯ ಮೇಲಿದ್ದ ಮಮಕಾರ ನನ್ನನ್ನು ಅಲ್ಲೇ ಕಟ್ಟಿ ಹಾಕಿತ್ತು. ಈಗ ಆ ಬಂಧವು ದೂರವಾಗಿ ನಾನು ಸ್ವೇಚ್ಛಾ ಜೀವಿಯಾದೆ. ಆಕೆಯ ಮರಣದ ನಂತರ ಆ ಗ್ರಾಮವನ್ನು ತೊರೆದು ಉತ್ತರ ದಿಕ್ಕಿನಡೆ ಪ್ರಯಾಣಿಸಿ ಅನೇಕ ನದಿಗಳು, ಕಾಲುವೆಗಳು, ಜನನಿವಾಸ ಸ್ಥಳಗಳನ್ನೆಲ್ಲ ದಾಟಿ ನಿರ್ಜನ ದಟ್ಟ ಅರಣ್ಯವನ್ನು ಪ್ರವೇಶಿಸಿದೆ. ಆದರೆ ಬಹಳ ದಣಿದಿದ್ದೆ. ಇನ್ನೊಂದು ಹೆಜ್ಜೆಯೂ ಇಡಲಾರದಷ್ಟು ಕಾಲುಗಳು ನೋವಾಗುತ್ತಿತ್ತು. ದಾಹದಿಂದ ಬಾಯಿ ಒಣಗಿತ್ತು. ಅತಿಯಾಗಿ ಹಸಿವಾಗುತ್ತಿತ್ತು. ಆಗ ನಾನು ಅಲ್ಲೇ ಇದ್ದಂತಹ ಒಂದು ನದಿಯ ಬಳಿಗೆ ಹೋಗಿ ಸ್ನಾನ ಮಾಡಿ ಅದೇ ನದಿಯ ನೀರನ್ನು ಹೊಟ್ಟೆ ತುಂಬ ಕುಡಿದೆ. ಅದರ ನಂತರ ಒಂದು ಮರದ ಕೆಳಗೆ ಪದ್ಮಾಸನ ಹಾಕಿ ಧ್ಯಾನದಲ್ಲಿ ಲೀನವಾದೆ. ಆ ರೀತಿ ಕೆಲವು ವರ್ಷಗಳ ನಂತರ ನನ್ನ ಮನೋನೇತ್ರದಿಂದ ನಾರಾಯಣನ ರೂಪವನ್ನು ಅಲ್ಪ ಸ್ವಲ್ಪ ನೋಡಿದೆ. ಅವರ ರೂಪ ನೋಡಿದೊಡನೆಯೇ ಮೈಯೆಲ್ಲ ಜುಮ್ಮೆಂದಿತು. ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯಿತು. ಸಂತೋಷ ತಡೆಯಲು ಆಗಲಿಲ್ಲ. ಇವೆಲ್ಲವೂ ಕೆಲವೇ ಕ್ಷಣಗಳಲ್ಲಿ ಮುಗಿದು ಹೋಯಿತು. ನಾನು ಧ್ಯಾನದಿಂದ ಹೊರಬಂದೆ. ಅದುವರೆಗೂ ನೋಡಿದಂತಹ ನಾರಾಯಣನ ರೂಪ ಎಷ್ಟೇ ಪ್ರಯತ್ನಿಸಿದರೂ ನೆನೆಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಮತ್ತೆ ಧ್ಯಾನದಲ್ಲಿ ಕೂರಲು ಪ್ರಯತ್ನಿಸಿದೆ. ಆದರೆ ನನ್ನ ಮನಸ್ಸು ಚಂಚಲವಾದ್ದರಿಂದ ನನಗೆ ಧ್ಯಾನದಲ್ಲಿ ಕೂರಲು ಆಗಲಿಲ್ಲ. ಆದ್ದರಿಂದ ನಾನು ಹುಚ್ಚನಂತಾದೆ. ಆಗ ನನಗೆ ಯಾರೋ ಪ್ರೀತಿಯಿಂದ ಮಮಕಾರದಿಂದ ಕರೆದಂತಾಯಿತು. ಆ ಸ್ವರ ಈ ರೀತಿ ಹೇಳಿತು: ಹೇ ಬಾಲಕ, ಈ ಜನ್ಮದಲ್ಲಿ ಮತ್ತೆ ನನ್ನನ್ನು ನೋಡಲು ಸಾಧ್ಯವಿಲ್ಲ. ಬಯಕೆಗಳಿಂದ ತುಂಬಿದ ಈ ದೇಹ ಇರುವವರೆಗೂ ನೀನು ನನ್ನನ್ನು ತಲುಪಲು ಸಾಧ್ಯವಿಲ್ಲ. ಆದರೆ ಕೊನೆಯಲ್ಲಿ ನನ್ನನ್ನು ಸೇರುತ್ತೀಯ ಎಂದು ಅಭಯ ನೀಡುತ್ತಿದ್ದೇನೆ. ಒಂದು ಬಾರಿ ನನ್ನನ್ನು ನೋಡಿದ ಮೇಲೆ ಅವರಿಗೆ ಬೇರೆ ಯಾವುದರ ಮೇಲೂ ಆಸಕ್ತಿ ಇರುವುದಿಲ್ಲ. ಆದ್ದರಿಂದಲೇ ನಾನು ನಿನಗೆ ಒಂದು ಕ್ಷಣ ದರ್ಶನ ಭಾಗ್ಯ ಕರುಣಿಸಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಋಷಿಗಳಿಂದ ಬೋಧನೆ ಪಡೆದು ನನ್ನನ್ನು ಭಕ್ತಿಯಿಂದ ಆರಾಧಿಸಲು ಶುರು ಮಾಡಿರುವೆ. ನನ್ನ ಮೇಲೆ ಪ್ರೀತಿ ಇರುವವರೆಗೂ ನಿನ್ನ ಮನಸ್ಸಿನ ಮೇಲೆ ಯಾವುದೇ ರೀತಿಯ ರಾಗ ದ್ವೇಷಗಳಿರುವುದಿಲ್ಲ. ಇನ್ನು ಮುಂದೆ ನೀನು ನನ್ನ ಮೇಲಿನ ನಿನ್ನ ಪ್ರೀತಿ ಪ್ರಳಯ ಸಂಭವಿಸಿದರೂ ಸಹ ಹಾಗೇ ಉಳಿದಿರುತ್ತದೆ. ಇಂದಿನಿಂದ ನೀನು ನನಗೆ ಅತ್ಯಂತ ಪ್ರೀತಿ ಪಾತ್ರನೆಂದು ಆ ದಿವ್ಯವಾಣಿ ನನ್ನೊಂದಿಗೆ ಹೇಳಿತು. ಅಂದಿನಿಂದ ನಾನು ಆ ಶ್ರೀಮಾನ್ ನಾರಾಯಣನನ್ನೇ ಧ್ಯಾನ ಮಾಡುತ್ತಾ ಅನುಕ್ಷಣ ಅವರ ಹೆಸರನ್ನೇ ಸ್ಮರಿಸುತ್ತಾ ನಾನು ಯಾವಾಗ ಈ ದೇಹ ತೊರೆಯುತ್ತೇನೋ, ಯಾವಾಗ ಶ್ರೀಮನ್ ನಾರಾಯಣರನ್ನು ಸೇರುತ್ತೇನೋ ಎಂದು ನಿರೀಕ್ಷಿಸುತ್ತಾ ಇದ್ದೆ. ಹಾಗೆಯೇ ಕೆಲವು ವರ್ಷಗಳು ಕಳೆದ ನಂತರ ನಾನು ಮೃತಪಟ್ಟೆ. ಆಗ ನನ್ನ ಆತ್ಮ ನಾರಾಯಣರವರ ನಿವಾಸದ ವೈಕುಂಠದೆಡೆಗೆ ಪ್ರಯಾಣ ಬೆಳೆಸಿತು. ನಂತರ 4 ಯುಗಗಳು ಕಳೆದವು. ಬ್ರಹ್ಮದೇವರು ಪುನಃ ಸೃಷ್ಟಿಯನ್ನು ಪ್ರಾರಂಭಿಸಿದರು.
ನಾನು, ಮರೀಚ ಮುಂತಾದವರು ಬ್ರಹ್ಮನ ಮಾನಸ ಪುತ್ರರಂತೆ ಜನಿಸಿದೆವು. ಭಗವಂತನ ಆದೇಶದ ಮೇರೆಗೆ ನಾರಾಯಣರನ್ನು ಆರಾಧಿಸುತ್ತಾ ಲೋಕಗಳನ್ನೆಲ್ಲ ಸಂಚರಿಸುತ್ತಿದ್ದೇನೆ. ದೇವತೆಗಳು ಮಹತಿ ಎಂಬ ತಂಬೂರಿಯನ್ನು ಕಾಣಿಕೆಯಾಗಿ ನೀಡಿದರು. ಇದನ್ನು ನುಡಿಸುತ್ತಾ ಹಾಡುತ್ತಾ ಆ ಭಗವಂತನನ್ನು ಆರಾಧಿಸುತ್ತಿದ್ದೇನೆ ಎಂದು ನಾರದರು ತಮ್ಮ ಪೂರ್ವಜನ್ಮದ ರಹಸ್ಯದ ಬಗ್ಗೆ ವ್ಯಾಸ ಮಹರ್ಷಿಗೆ ತಿಳಿಸಿದರು. ಅದರ ನಂತರ ನಾರದರು ವ್ಯಾಸರೊಂದಿಗೆ, ವ್ಯಾಸರೇ, ನೀವು ಇದುವರೆಗೂ ಮಹಾಭಾರತದ ಮುಖಾಂತರ ಕರ್ಮಯೋಗವನ್ನು ಬೋಧಿಸಿದ್ದೀರಿ, ಉಪನಿಷತ್ಗಳ ಮುಖಾಂತರ ಜ್ಞಾನಯೋಗವನ್ನು ಬೋಧಿಸಿದ್ದೀರಿ, ವೇದಗಳ ಮುಖಾಂತರ ಕರ್ಮಕಾಂಡವನ್ನೂ ಬೋಧಿಸಿದ್ದೀರಿ. ಆದರೆ ಇದ್ಯಾವುದೂ ಮಾನವನಿಗೆ ಶಾಂತಿಯನ್ನು ಕರುಣಿಸುವುದಿಲ್ಲ. ಶಾಂತಿಯನ್ನು ಕೇವಲ ಭಕ್ತಿಯೋಗ ಮಾತ್ರವೇ ಕರುಣಿಸುತ್ತದೆ. ಹಾಗಾಗಿ ನೀವು ಇನ್ನು ಮುಂದೆ ಭಾಗವತ ಪುರಾಣವನ್ನು ರಚಿಸಿ ಎಂದು ಸಲಹೆ ನೀಡಿ ಹೊರಟರು ನಾರದರು. ಅವರು ಹೋದ ಬಳಿಕ ವ್ಯಾಸ ಮಹರ್ಷಿಯು ಕಣ್ಣು ಮುಚ್ಚಿಕೊಂಡು ನಾರದರ ಪೂರ್ವಜನ್ಮವನ್ನು ನೆನಪಿಸಿಕೊಂಡು ಭಾಗವತ ಪುರಾಣವನ್ನು ರಚಿಸುವುದರ ಬಗ್ಗೆ ಚಿಂತಿಸತೊಡಗಿದರು. ಇಲ್ಲಿಗೆ ಭಾಗವತ 1ನೇ ಭಾಗ ಮುಗಿಯಿತು. 2ನೇ ಎಪಿಸೋಡಿನಲ್ಲಿ ನಾವು ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.